ನನಗೆ ಪ್ರಥಮವಾಗಿ ನಿಂತ ವಂಶದ ನಟರಾಜರವರು, ಕ್ರಾಂತಿರಾಜರವರು, ವೆಂಕಟೇಶ್ ಗೌಡರವರು, ರಾಜಣ್ಣರವರು ಮತ್ತು ಹಲವಾರು ಯಾರ ಹೆಸರು ಹೇಳಿದೆ ಅನ್ಕೋಬೇಡಿ. ಮತ್ತೆ ಮೈಸೂರಿನ ಬಂದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಪಾರ್ಥಸಾರಥಿಯವರು ಅಲ್ಲಿ ಮೈಸೂರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ವಿಷ್ಣುವಿನ ಹೆಸರಲ್ಲಿ ನಾನು MGR ಮನೆಯಾಗಿ 50 ವರ್ಷದಿಂದ ಏನ್ ಮಾಡಿದೆ ಅದನ್ನ ಅವರು ಮೈಸೂರು ಮಾಡಿದ್ದಾರೆ. ವಿಷ್ಣುವಿನ ಹೆಸರಲ್ಲಿ ಫುಟ್ಬಾಲ್, ಕ್ರಿಕೆಟ್, ದೊಡ್ಡ ದೊಡ್ಡ ಕ್ರೀಡಾ ಸ್ಪರ್ಧೆಗಳನ್ನು ಮಾಡಿ ಅವ್ರಿಗೆಲ್ಲ ಶೀಲ್ಡ್ ಕೊಡುವ ವಿಷ್ಣುವಿನ ಹೆಸರನ್ನ ಕೊಟ್ಟ ಮಹಾ ವ್ಯಕ್ತಿ ಬಂದಿದ್ದಾರೆ. ನನ್ನ ತಮ್ಮ HD ಕೋಟೆಯಿಂದ ಸೋಮಶೇಖರ್ ಬಹಳ ಜನ ಬಂದಿದ್ದಾರೆ. ಎಲ್ರಿಗೂ ತಿಳಿಸ್ಕೊಳ್ಳೋದು ಒಂದೇ, ಇವತ್ತಿಗೆ ದೊಡ್ಡ ವಿಷಯನ ಸಾರ್ವಜನಿಕರಿಗೂ ಅಭಿಮಾನಿಗಳಿಗೂ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ನಿಮ್ಮನ್ನ ಕೊನೆಯದಾಗಿ ವಿನಂತಿಸಿಕೊಳ್ತೀವಿ. ಆದ್ರೆ ಮಾಡಿ, ನಿಮ್ಗೆ ವಿಷ್ಣುವರ್ಧನ ಕನ್ನಡಿಗ ಮನಸ್ಸು ಕನ್ನಡ ಇದ್ರೆ ಮಾಡಿ, ಮಾಡಕ್ಕಾಗಲ್ಲ ಅಂತೀರಾ, ನಾವು ಶತ್ರು ನಮ್ಮ ಹೋರಾಟ ಕೈ ಬಿಡಲ್ಲ. ನಿಮ್ಮೆಲ್ಲರ ಸಹೋದರ ಆತ್ಮೀಯ ಕೆ. ಸುಬ್ರಹ್ಮಣ್ಯಂ ನಾಯ್ಡು ಎನ್ನುವ MGR ಮಣಿ 1980ರಲ್ಲಿ ಇವತ್ತಿಗೆ 46 ವರ್ಷಗಳ ಮೊದಲು ವಿಷ್ಣುವರ್ಧನಿಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಕಟ್ಟಿದ ಪುಣ್ಯವಂತ. ಅದು ನಮಗೆ ಇನ್ನ ಇದು ಸಾಕ್ಷ್ಯ ಸಮೇತ ಸಿಗೋವರೆಗೂ ನಾವು ಬ್ಲೇಮ್ ಮಾಡೋ ಚೆನ್ನಾಗಿರಲ್ವಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಿದೀವಲ್ಲ, ವಿನಂತಿಸ್ಕೊಳ್ತೀವಿ. ತಪ್ಪಿದ್ರೆ ತಿದ್ಕೊಳ್ಳಿ, ತಪ್ಪಿದ್ರೆ ತಿದ್ಕೋಬಹುದು. ತಿದ್ಕೊಳ್ಳಲ್ಲ, ನಾವು ತಪ್ಪೇ ಮಾಡ್ತೀವಿ ಅಂದ್ರೆ ಸರಿ, ನಿನಗೆ ಅವನು ಯಾರೋ ರಿಯಲ್ ಉದ್ಯಮಿನೇ ದೊಡ್ಡವನ, ಅಭಿಮಾನಿಗಳು ದೊಡ್ಡವನ, ನೋಡೋಣ ಅಷ್ಟೇ ತಾನೇ. ಒಂದಿನ ಪ್ರಾಣ ಹುಟ್ಟಿದ ಮೇಲೆ ಒಂದಿನ ಸಾಯ್ತಾನ, ನಮ್ಮ ಸಾಯೋಣ ಬಿಡಿ. ನಾನ್ ರೆಡಿ ಇದ್ದೀನಿ, ನಾನ್ ರೆಡಿ ಇದ್ದೀನಿ. ಸತ್ಯವಾಗ್ಲಮ್ಮ, ನಾನು ಮಾತಾಡದಲ್ಲ, ವಿಷ್ಣುವನ್ನ ಬಂದು ಶಾಂತಿ ಪ್ರಿಯ, ಅವ್ರು ನಿದ್ರೆ ಮಾಡಕ್ ಬಿಡ್ಲಿಲ್ಲ, ಅವ್ರ ಚಿತ್ರಗಳು ಬಿಡುಗಡೆ ಆದಾಗ ಬಿಡ್ಲಿಲ್ಲ, ಅಭಿಮಾನಿಗಳನ್ನ ಬಿಡ್ಲಿಲ್ಲ. ಅದನ್ನ ನಡೆದೋಯ್ತು. ಇವತ್ತು ಅದನ್ನ ನಾನು ಯಾಕೆ ಮಾತಾಡ್ತಿಲ್ಲ ಅಂದ್ರೆ, ಈಗ ಇನ್ನಾದ್ರೂ ಹಳೆಯದನ್ನ ಮರೆತು ಇವಾಗ ಹೊಸದಾಗಿ ಕಿಡಿ ಹಚ್ಚೋದು ಬೇಡ, ಅಭಿಮಾನಿಗಳ ಸಂಘದಲ್ಲಿ ಕಿಡಿ ಹಚ್ಚೋದು ಬೇಡ. ಇವಾಗ ಭಾರತ ದೇಶ ಅಪಾಯ ಸ್ಥಿತಿಯಲ್ಲಿದೆ, ಭಾರತೀಯನಾಗಿ ಕರ್ನಾಟಕ ಅಪಾಯ ಸ್ಥಿತಿಯಲ್ಲಿದೆ. ಕರ್ನಾಟಕದ ಸುಪುತ್ರನಾಗಿ ಹಳೆಯದು ಯಾವ್ದು ಕೆಡಕಿದೆ, ಎಲ್ಲ ಅಭಿಮಾನಿಗಳು ನನಗೆ ಒಂದೇ. ಯಾಕಂದ್ರೆ ನನ್ನ ವಯಸ್ಸಿಗೆ ನನ್ನ ತಕ್ಕ ನಾನು ಮಾತಾಡಬೇಕು, ಯಾರನ್ನ ಬೈದು ಬಿಡೋದು ಹೊಡೆದಿರಲ್ಲ. ಒಂದ್ ವೇಳೆ ನಡೆದಿದೆ, ಒಂದು ಕಾಲದಲ್ಲಿ 2 ಅಭಿಮಾನಿಗಳ ಸಂಘಕ್ಕೆ ಗಲಾಟೆ ನಡೀತಿದ್ದು. ಇವಾಗ ನಾವು ಮಾತಾಡೋದು ಅದು ಇದು ಒಳ್ಳೇದಲ್ಲ, ಸಭ್ಯತೆ ಅಲ್ಲ. ಬನ್ನಿ ಕೇಳ್ತಾರೆ, ಕೇಳಿ. ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಥವಾ ಇನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಇದ್ದಂಗೆ ಆ ನಮ್ಮ ಅಣ್ಣನ ಧರ್ಮಪತ್ನಿ ಶ್ರೀಮತಿ ಮಾರುತಿ ವಿಷ್ಣುವರ್ಧನ್ ಅವರ ಮಗಳು ಚಿಕ್ಕವಳು ಕೀರ್ತಿ ಅಂತ ನನಗೆ ಮಗಳ ಸಮಾನ, ಭಾರತಿ ವಿಷ್ಣುವರ್ಧನ್ ನನಗೆ ಅದಕ್ಕೆ ಸಮಾನ. ಆ ಕೀರ್ತಿ ಅವರ ಗಂಡ ಅನಿರುದ್ಧ ನನಗೆ ಅಣಿನ ಸಮಾನ. ಕಾರಣ ವಿಷ್ಣುವರ್ಧನ್ ಅಂತ ತಮ್ಮ ಅಂತ ಕರ್ಸ್ಕೊಂಡ ಭಾಗ್ಯವಂತ ನಾನು. ನಾನೇನು ಹೇಳ್ತೀನಿ, ವಿಷ್ಣುವರ್ಧನ್ ಅಭಿಮಾನಿಯಾದ ಕರ್ನಾಟಕದಲ್ಲಿ ಯಾರೇ ಇರ್ಬೋದು, ನೀವು ಯಾವ ಸೇನಾ ಸಂಘದಲ್ಲಿ ಇಟ್ಕೊಳ್ಳಿ, ಯಾವ ಸಂಘಟನೆ ಇಟ್ಕೊಳ್ಳಿ, ನಾವು ಕನ್ನಡ ಕಲಾವಿದರು ನಿಜವಾದ ಅವರಿಗೆ ಬೆಂಬಲ ಕೊಡಿ. ಈಗ ನನ್ನ ತಮ್ಮ ಬಂದರು, ಕ್ರಾಂತಿರಾಜು ಅಣ್ಣ ನೀವು 5 ಲಕ್ಷ ಕೊಟ್ಟರೆ ನಾನು 2 ಲಕ್ಷ ಕೊಡ್ತೀನಿ. ಈ ಥರ ನಾವಿದ್ದೀವಿ. ನಿಮಗೆ ಹಣ ಬೇಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ನಾವು ಹಣ ಕೊಡ್ತೀವಿ. ಅವ್ರ ಜಾಗ ಕೊಡಿಸಿ ಸ್ವಾಮಿ, ಜಾಗ ಕೊಡಿಸಿ. ನಿಮ್ಮನ್ನ ದೊಡ್ಡ ಸ್ಥಾನದಲ್ಲಿದ್ರ ಕೈ ಮುಗಿದು ಕೇಳ್ಕೊಳ್ತೀನಿ. MGR ಮಣಿಯಾಗಿ ಊರಿಗೂ ಮಾಡಿ ವಿಷ್ಣುವರ್ಧನ ಸಂಘದ ಅಧ್ಯಕ್ಷನಾಗಿ ಆ ಮಹಾನ್ ಪುಣ್ಯವಂತ ವಿಷ್ಣುವರ್ಧನ ಅಣ್ಣನ ಕೈಯಲ್ಲಿ ತಮ್ಮ ಅಂತ ಕರೆಸ್ಕೊಂಡ ಭಾಗ್ಯವಂತನಾಗಿ. ಮುಖ್ಯಮಂತ್ರಿಗಳೇ, ಇದಕ್ಕೆ ಸಂಬಂಧಪಟ್ಟ ಯಾವ ಕಾರ್ಯ ಆದರೂ ನಿಮ್ಮನ್ನು ಬಗೆಹರಿಸಿಲ್ಲ ಕೇಳ್ಕೊಳ್ತೀನಿ. ಇದಕ್ಕೆ ದಯವಿಟ್ಟು ಕರುಣೆ ಮನಸ್ಸಿಂದ ಕನ್ನಡಿಗನಿಗೆ ಒಂದು ಸ್ಥಾನವನ್ನು ಕೊಡೋ ಪ್ರಯತ್ನವನ್ನು ಮಾಡಿ, ಅಷ್ಟು ಮಾತ್ರ. ಈಗ ನೀವೆಲ್ಲರೂ ಮತ್ತೊಮ್ಮೆ ಬರೋದಲ್ಲೇ ಈ ಹೋರಾಟದಲ್ಲಿ ನನಗೆ ಪಕ್ಕ ಬಲವಾಗುವುದು. ಅದರಲ್ಲಿ ಮುಖ್ಯಸ್ಥರು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಟರಾಜರವರು, ಹಲೋ, ನನ್ನ ಆತ್ಮೀಯ ಸಹೋದರಿ ಹೋರಾಟಗಾರ್ತಿ ಉಮಾದೇವಿ ಅವರು, ಮತ್ತು ಕ್ರಾಂತಿರಾಜರವರು, ಮತ್ತು ವಿಷ್ಣುವರ್ಧನ ಅಭಿಮಾನಿಗಳಲ್ಲಿ ಹಳಬರಾದ ನನ್ನ ಆತ್ಮೀಯ ತಮ್ಮ ಚಂದ್ರು ಯಮನೂರವರು, ಮತ್ತು ಇನ್ನು ಸಮಸ್ತರು, ನಾಗಭೂಷಣ, ಇನ್ನು ಸಮಸ್ತರು, ಮತ್ತೆ ಬೇರೆ ಯಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ತಪಾಸಣೆ ಮಾಡಿ. ಎಲ್ಲರ ಹೆಸರು ಹೇಳ್ಕೊಂಡೋದ್ರೆ ನನ್ನ ಭಾಷೆ ದೊಡ್ಡದಾಗುತ್ತೆ.
ಈಗ ಇನ್ನೊಂದು ಹೋರಾಟಗಾರ್ತಿ, ಹೆಣ್ಣು ಹೋರಾಟಗಾರ್ತಿ, ಎಲ್ಲಿ ಅನ್ಯಾಯ ನಡೆದ್ರು ಅದನ್ನ ಹೋಗಿ ದಿಟ್ಟೆಯಿಂದ ಕೇಳೋ ನನ್ನ ತಂಗಿ ಜಯಂತಿಯವರು ಮಾತಾಡ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.